ಏನಂತ ಹೇಳೋದು ಇದಕ್ಕೆ? ನನಗಂತರೂ ಇಂಥದ್ದು ಎಲ್ಲಿ ನೋಡಿಲ್ ಬಿಡು ನಾನು. ಅಲ್ಲಲ್ಲ ಏನಿಲ್ಲ ಇದಕ್ಕೆ ಉತ್ತರ. ಆಕಿಗೆ ಒಂದು ಫೋನ್ ಮಾಡಿ ಕೇಳು, ಇದು ಏನು ಹಿಂಗೆ ಯಾಕೆ ಆತು, ನಮ್ಮ ಮನೆಗೆ ಬಂದತ್ತಲ್ಲ ಇದಂತ ಹೇಳಕ್ಕಿಗೆ. ಅವ ನೀ ಹೇಳಕ್ಕಿಂತ ಮುಂಚೆ ಫೋನ್ ಮಾಡಿ ಮಾತಾಡಾತ್ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂದ್ಲು. ನಾ ಹೇಳ ಸಣ್ಣ ವಿಚಾರನ ದೊಡ್ಡದು ಮಾಡ್ಕೊಳತ್ತೀರಿ, ಕಾಂಪ್ಲಿಕೇಟ್ ಮಾಡ್ಕೊಳಕತ್ತೀರಿ ಇದನ್ನ. ಏನ ನೋಡು, ಹುಡುಗಿ ಅದೇನ ಹಣ್ಣಿದ್ದ ಮರಕ್ಕೆ ಕಲ್ಲು ಹೊಡಿತಾರ, ಹಂಗ ಹೆಣ್ಣಿದ್ದ ಮನಿಗೆ 108 ಮಂದಿ ಕೇಳೋರು ಇರ್ತಾರ. ಹಂಗ ಈಗ ಜ್ಯೋತಿ ಓದಿದ ಹುಡುಗಿ, ಒಳ್ಳೆ ಹುಡುಗಿ, ಅಕ್ಕಿ ಕೆಲಸದಾಗಿರಕ್ಕಿ ನೋಡಕ್ಕೂ ಚಂದ ಅದಾಳ. ಹಂಗಾಗಿ ಯಾರ ಏನಾರ ಮನಸ್ಸು ಮಾಡಿದ್ರು ಮಾಡಿರ್ಬೋದು. ಅಕ್ಕಿ ಇನ್ನೊಂದು ಮದುವೆ ಆಗಾಕತ್ತಾಳಂತೆ, ಸಹಿಸ್ಕೊಳಕಾಗ್ಲಾರ್ದ ಮಾಡ್ತಾ ಇರ್ಬೋದು. ರೀ ಅಷ್ಟ್ರಾಗ ಮತ್ತ ಈಕಿ ಯಾರ ಈಕಿ ನಮ್ಮ ಈಕಿ ವಿಚಾರಕ್ಕೆ ಬಂದತ್ತೇನೆ, 2ನೇ ಸೊಸಿ ಬಗ್ಗೆ ಯಾವ್ದಾರ ಏನಾರ ಬಂದತಿ ಇಲ್ಲ ಹೋದಿಲ್ಲ? ಮತ್ತೆ ಅದು ಹೆಂಗ್ರಿ ಈಕಿ ವಿಚಾರಕ್ಕೆ ಬರ್ತತಿ? ನಾ ಅಂತೇನಿ ಏನಾರ ಲವ್ ಗಿವ್ ಅಂತ ಮಾಡಿದ್ಲಾ? ಅವ ಲವ್ ಮಾಡಿದ್ರೆ ಆಕೆ ಯಾಕೆ ಮದುವೆಗೆ ಒಪ್ಕೊಂತಿದ್ಲು? ಮನೆಯವ್ರು ಬಲವಂತಕ್ಕೆ ಏನಾರು ಒಪ್ಕೊಂಡಿದ್ರೆ? ಹುಚ್ಚಮೂಳಿ ಮನ್ ಇಲ್ಲೇ ಬಂದು ಅಷ್ಟು ಮದ್ವಿ ಒಲ್ಲೆ ಮನ್ಯಾನವ್ರ ಬೇಡ ಅಂತಂದ್ರು ಆಕಿನ ಒಪ್ಕೊಂಡು ಹೋಗ್ಯಾಳ. ಇಷ್ಟರ ತಿಳ್ಕೊಬೇಕಪ್ಪ, ಹೊಟ್ಟಿಗೆ ಅನ್ನ ತಿನ್ನೋರಾದ್ರ ನಿನ್ನ ತಣ್ಣ ಕುಂದ್ರು ಏನಾರ ಒಂದು ಒಣ ಇಂಥ ಬೇಡಾಗಿದ್ವಿ ವಿಚಾರ ಮಾಡ್ತೀಯಲ್ಲ. ಅಷ್ಟಕ್ಕೂ ಅವ ಈ ಲೆಟ್ರ್ ಬರ್ದವ ಅವ್ರು ಫ್ರಮ್ ಅಡ್ರೆಸ್ಸೇ ಬರ್ದಿಲ್ಲ, ಟು ಅಡ್ರೆಸ್ ಅಷ್ಟೇ ಬರ್ದಾನ. ಫ್ರಮ್ ಅಡ್ರೆಸ್ ಇಲ್ದಂಗೆ ಅನಾಮದೇ ಈ ಥರ ಲೆಟ್ರ್ ಬರೆಯೋರು, ಈ ಥರ ಲೆಟ್ರ್ ಬರೆದು ಸಂಬಂಧ ಹಾಳು ಮಾಡ್ಬೇಕು ಅನ್ನೋರು ಇವ್ರನ್ನೆಲ್ಲ ನಂಬ್ತೀಯನವ ನೀನು? ಹೇಳಿ ನೋಡೋಣ. ನನಗೆ ಇದ್ರೊಳಗೆ ಯಾವ್ದ್ರಾಗೂ ನಂಬಿಕೆ ಇಲ್ಲ, ನನಗಿಲ್ಲ, ನಂಬುದೂ ಇಲ್ಲ. ನಾನು ಸುಮ್ಮನೆ ನೀನು ನಂಬಿ ತಲೆ ಹಾಳು ಮಾಡ್ಕೋಬೇಡ ಅಂತ ನಾ ಅಂತೇನೆ. ಏನಂತಿ? ನಂಗಿದ್ರಾಗ ನಂಬಿಕೆ ಇಲ್ಲವ. ಅಲ್ಲಿ ಬೇವ ಅವನಿಗೆ ಯಾರು ಏನು ಎತ್ತ ಅದನ್ನು ಹೇಳೋ ಧೈರ್ಯನೇ ಇಲ್ಲ ಅವ್ರಿಗೆ, ಹೌದಿಲ್ಲ? ಸುಮ್ಮನೆ ಏನು ಬರ್ದಾನ, ನಾನು ಜ್ಯೋತಿ ಅಂದ್ರೆ ನಂಗೆ ಭಾಳ ಇಷ್ಟ, ಆಕಿ ನಾನು ಪ್ರೀತಿ ಮಾಡ್ತೀವಿ, ದಯವಿಟ್ಟು ನೀವು ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇದನ್ನು ಕ್ಯಾನ್ಸಲ್ ಮಾಡಿರಿ, ನಾವಿಬ್ರು ಮದುವೆ ಮಾಡ್ಕೊತೀವಿ, ಹಂಗೆ ಹಿಂಗೆ ಲಾಳಿ ಲೊಟ್ಟಿ ಅಂತ ಬರ್ಕೊಂಡು ಕುಂತಾನೆ. ನಾ ಭಾಳ ವರ್ಷದಿಂದ ಆಕಿನ ಪ್ರೀತಿ ಮಾಡ್ತೀನಿ ಅಂತೇಳಿ. ನೀವು ಏನಾರ ಮದುವೆ ಮಾಡ್ಕೊಂಡ್ರೆ ಸರಿ ಇರಂಗಿಲ್ಲ, ನಿಮ್ಮನ್ನು ನಾನು ಸಾಯಿಸ್ತೇನೆ ಅಂತ ಬರ್ದಾನ. ಸಾಯಿಸ್ತಾನ ಅವನು? ಅಷ್ಟು ಸುಲಭಕ್ಕೆ ಒಬ್ರನ್ನ ಸಾಯಿಸೋಕ್ಕಾಗತ್ತೆ? ಹಂಗಲ್ಲ ಹಂಗಲ್ಲ, ಅರ್ಥ ಮಾಡ್ಕೊ. ಈಗಂತರೂ ಈ ಮದ್ವೆ ಮಾಡ್ಕೊತಾರ, ಇಷ್ಟ ಆಯ್ತು ಅನ್ನೋಂಗೆ ಮದುವೆ ಮಾಡ್ಕೊಳ್ಳೋದು. ಆಮ್ಯಾಗ ನೋಡಿ ಇಲ್ಲ ಎಷ್ಟು ಕಡೆ ನಾವು ನೋಡಿದ್ವಿ. ಮೊನ್ನೆ ಆ ಹನಿಮೂನಿಗೆ ಹೋಗಿ ಆ ಲವರ್ ಜೊತೆಗೆ ಸೇರಿಕೊಂಡು ಮದುವೆ ಆದ ಹುಡುಗನ ಕೊಲ್ಸು ಕೆಲಸ ಏನೈತಿ ಬೆಂಡ್ಲಿದೆ ಒಲ್ಲೆ ಅಂದ್ಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತಲ್ಲ, ಮದುವೆನೇ ಹಾಕಿದ್ದಿಲ್ಲ. ಮದುವೆ ಆಗಿ ಆ ಜೀವ ತೆಗೆ ಬದಲಿ ಮೊದಲೇ ಒಲ್ಲೆ ಅಂದ್ಬಿಟ್ರೆ ಆಗೋಗಿಲ್ಲನ? ಯಪ್ಪ ದೇವ್ರೆ, ನನಗಂತೂ ಇವನ್ನ ನೋಡಿ ಕೇಳಿ ಸಾಕಾಗಿ ಹೋಗ್ಬಿಟ್ಟತ್ಲ. ಅದಕ್ಕೆ ನೋಡಿ ಈಗೂ ಕಾಲು ಮಿಂಚಿಲ್ಲ, ಆಕೆ ಕಡೆ ಒಂಚೂರು ಫಸ್ಟ್ವಾಗಿ ಕುತ್ಕೊಂಡು ಮಾತಾಡ. ಅಲ್ಲ ಮತ್ತು ಹಿಂಗೆ ಬಂತಲ್ಲ ಸುದ್ದಿ, ಏನಿದೇನು ಕರೆನ ಸುಳ್ಳ, ನಿನ್ನ ಮನಸ್ನಾಗ ಏನಾರ ಇದ್ರೆ ಹೇಳು, ನೇರಿ ನಾನೇ ಮನ್ಯಾಗ ಮಾತಾಡಿ ಒಪ್ಪಿಸ್ತೇನೆ ಅಂತ ಹೇಳ್ಬಿಡಪ್ಪ. ಹಂಗಾರ ಒಂದು ಕೈ ಬಿಡ್ಲಿ ಏನಂತೆ? ಅವ ಎಲ್ಲ ರೀತಿ ಒಳಗೂ ಮಾತಾಡಿ ಆತು. ಆಕಿ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆ ಹ್ಯಾಂಡ್ ರೈಟಿಂಗ್ ನೋಡಿ ಬೇಕಾದ್ರೆ ನಾನು ಏನಾರ ಒಂದು ಪತ್ತೆ ಹಚ್ಚನಂತೆ ತೊಗೊಂಬರ್ರಿ ಅಂದ್ಲು. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಇಲ್ಲ ಪ್ರಿಂಟ್ ಮಾಡಿ ಕಳ್ಸಾರ ಅವರು ಅಂತ ಹೇಳಿದೆ. ಹೌದಾ, ಈಗ ಏನು ಮಾಡೋದು, ಎಲ್ಲಿಂದ ಬಂತಂತೂ ಗೊತ್ತಾಗಲ್ಲ, ಏನೂ ಇಲ್ಲ, ಹೋಗ್ಲಿ ಬಿಡ್ರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಫಸ್ಟ್ ಟೈಮ್ ಅಲ್ಲ, ನಮ್ಮ ಮನೆಗೂ ಬಂದಿತ್ತು ನಾವು, ಬಟ್ ಅದು ಅವಾಗಷ್ಟು ತಲೆ ಕೆಡಿಸ್ಕೊಲಿಲ್ಲ, ಈಗ ನಿಮಗೆ ಕಳ್ಸ್ಯಾರ ಅಷ್ಟೇ, ಮದ್ವೆ ತಪ್ಪಿಸ್ಬೇಕಂತ ಮತ್ತೇನೂ ಇಲ್ಲ ಅಂತ ಅಂದ್ಲು. ಮೊದಲೇ ಮದುವೆಕ್ಕೇನೆ ಅಂದ್ರೆ ಹೆಣ್ಣು ಸಿಗುವಲ್ವ, ಯಾರೋ ಒಬ್ಬನ ಇಷ್ಟಪಟ್ಟಿರ್ಬೇಕು. ಈಗ ಇನ್ನೊಂದು ಮದುವೆ ಮಾಡ್ಕೋತಾಳಲ್ಲಪ್ಪ ಅಂತೇಳಿ ಸಹಿಸ್ಕೊಳಕ್ಕಾಗ್ಲಾರ್ದ ಹಿಂಗೆ ಮಾಡಿರ್ಬೇಕು ಅಷ್ಟೇ. ಇದನ್ನೇ ದೊಡ್ಡ ವಿಚಾರ ಮಾಡ್ಕೋಬೇಡ. ನೀನು ನನ್ನ ಮಾತು ಕೇಳು. ಇವೆಲ್ಲ ಈ ಒಂದು ಮ್ಯಾಟ್ರನ್ನ ಇವು ತೆಗೆದೋಗಿ ಲೆಟ್ರ್ ತಗ. ಇನ್ನೊಂದ್ಸಲ ಹಂಗೆ ಬಂತು ಅಂದ್ರೆ ನೋಡೋಣಂತೆ. ಸದ್ಯಕ್ಕೆ ಒಂದು ಬರ್ದಾರಲ್ಲ, ಸುಮ್ಮನೆ ತೆಗೆದೋಗಿ. ನೀನು ಯಾರೋ ಏನೋ ಬೇಕಂತೇಳಿ ಮಾಡ್ಯಾರ, ಕೇಳಿಸ್ಬೇಕಂತೇಳಿ. ಹಂಗಂತೀರಾ? ಏನಪ್ಪ, ನನಗಂತೂ ಇವೆಲ್ಲ ಒಂಥರ ಹೊಸ್ದಾಗೈತಿ. ಆದರೂ ಯಾವುದಕ್ಕೂ ಒಂದ್ಸಲ ಹುಷಾರಾಗೇ ಇರಪ್ಪ ನೀನು. ಏನು? ಆಯ್ತಾಯ್ತು, ಏನು ಹೆದರ್ಬೇಡ, ನೀನು ಆರಾಮಾಗೇ ಇದ್ದೀನಿ. ಆದರೂ ಸ್ವಲ್ಪ ಅವಸರ ಪಟ್ಬಿಟ್ವೇನ ಅಂತ ಅನ್ನಿಸ್ತೈತಿ ಅಲ್ಲ. ಸ್ವಲ್ಪ ಕಾದಿದ್ರೆ ಇನ್ನೊಂದು ಯಾವ್ದಾರ ಒಳ್ಳೆ ಹುಡುಗಿ ಸಿಕ್ತಿತ್ತ ಏನೋ, ಅವಸರ ಪಟ್ವೇನ ಅನ್ನಿಸ್ತೈತಿ. ಅವ ಅಕ್ಕಿಗೆ ಏನಾಗೈತಿ, ಚಲೋನೇ ಅದಾಳ, ಇನ್ನು ಸ್ವಲ್ಪ ಕಾದಿದ್ರಂತೆ. ಕಾದು ಇದು ಎಲ್ಲ ಇದು ಮಾಡಿನೇ ಆಕಿನ ಒಪ್ಕೊಂಡಿದ್ದು. ಅದು ಅಲ್ಲದೆ ಆಕಿಗೆ ಏನು ತೊಂದರೆ ಆಗೈತಿ, ನೆಟ್ಟಿಗೆ ಅದಾಳಲ್ಲ. ಯಾರೋ ಏನೋ ಕೆಲ್ಸಕ್ಕೆ ಬರೋದು ಪತ್ರ ಬರೆದ್ರೆ ಇಷ್ಟು ತಲೆ ಕೆಡಿಸ್ಕೋಬೇಕಾ? ಸುಮ್ಮನಿರವ. ಇದ್ರ ಬಗ್ಗೆನ ಮಾತಾಡ್ಕೊಂಡು ನಿಂತ ಹುಡುಗಿ ತಲೆ ತಿನ್ಬೇಡ. ಏನ ಹೋಗ್ ತೆಗೆದು ಹೋಗುದು ಇಲ್ಲ ತೆಗೆದು ಇಡು, ಒಗಿಬೇಡ. ನೋಡೋಣ ಯಾವಾಗಾರ ಇನ್ನೊಂದು ಬಂತಂದ್ರೆ ವಿಚಾರ ಪೊಲೀಸಕ್ಕೆ ಯಾಕೆ ಕೊಟ್ರಾತ. ಹೋಗಿ ಕೆಲಸ ಮಾಡ್ಕೋ. ತೆಗೆದಿಡ್ತೀನಿ. ನಿಮ್ಮ ಓನ್ ಸಮಾಧಾನಕ್ಕೆ ನಾನು ಹಂಗಂದೆ, ಆದರೂ ಇದನ್ನ ಯಾರು ಬರ್ದಿರ್ಬೋದು? ಸಾಯಿಸ್ತೇನೆ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕಾದ್ದೆ. ಯಾವುದಕ್ಕೂ ಪೊಲೀಸರಿಗೆ ಏನಾರು ಒಂದು ಕಂಪ್ಲೇಂಟ್ ಕೊಡ್ತಿದ್ದೆ, ಅವ್ರು ಇದನ್ನ ಎಲ್ಲಿಂದ ಬಂತು ಹೆಂಗೆ ಏನಂತ ಪತ್ತೆ ಮಾಡ್ತಾರೆ. ಅಪ್ಪ ಡೋಂಟ್ ಟೇಕ್ ಸೀರಿಯಸ್, ಓಕೆ? ಯಾರೋ ಅನಾಮದೇ ಖಾಲಿ ಪಿಲಿ ಬರ್ದಿರೋ ಲೆಟರ್ ಅದು, ಅವ್ರ ಮನೆಗೂ ಒಂದು 2-3 ಬಂದು ಅಂತೆ. ಅವ್ರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಇಲ್ಲಿ ಕಳಿಸಿರ್ಬೇಕಾ? ಜಸ್ಟ್ ಲೀವ್ ಇಟ್ಟಪ್ಪ. ಇದೆಲ್ಲ ಇದರಿಂದ ಏನೂ ಆಗಲ್ಲ. ಫೋನ್ ಮಾಡಿದರೆ ವಾಯ್ಸ್ ಕಂಡು ಹಿಡಿತಾರೆ, ನಂಬರ್ ಗೊತ್ತಾಕೈತಿ, ಆಮೇಲೆ ಎಲ್ಲ ಎಲ್ಲಿಂದ ಬಂತಂತ ಗೊತ್ತಾಕೈತಿ ಅಂತೇಳಿ ಹೆದರ್ಕೊಂಡು ಲೆಟರ್ ಬರ್ದಿರೋದಿದು, ಗೊತ್ತಾ? ಹೌದಾ? ಇರ್ಬೋದು, ಸರಿ. ಆದರೂ ಏನೋ ಅನ್ಚಂದ್ರವ, ಆಕಿ ಗೆಲ್ಲ ಅಂತ ಕೆನಕ್ಕೆ ಈಗ ಕಮ್ಮಗೆ ಹಾಡಿದ್ಲು. ನನಗಂತೂ ಆಕಿ ಗೆದ್ದಿದ್ದು ಅಂದರೆ ನಾನು ಹೊಟ್ಟೆ ಖಾರ ಕಲಿಸ್ದಂಗೆ ಆಕತ್ತೆ. ಆಕಿ ಗೆದ್ದಿದ್ದನ್ನು ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಕೈತೆ ನೋಡಿ ನನಗೆ. ಅಯ್ಯ ನೀ ಹಿಂಗಂತಿ ಬಿಡ ಸರೋಜ, ನನಗೆ ಒಂದೇ ಸಮಾಧಾನವ, ನನ್ನ ಸುಸಿ ಗೆಲ್ಲಿಲ್ಲಲ್ಲ ನನ್ನ ಮುಂದೆ. ಅದನ್ನು ಹೇಳಿ ನೀನು. ಏನಾರ ನನ್ನ ಮುಂದೆ ನನ್ನ ಸುಸಿ ಗೆದ್ದು ಬಿಟ್ಟಿದ್ರೆ ನನಗೆ ಎಷ್ಟೋ ಮಾರಾಯದೆ ಆಕಿತ್ತು. ನನಗೆ ಅದೇ ಸಮಾಧಾನ. ಯಾವಾಗ ಗೆದ್ರೇನು, ನನ್ನ ಸುಸಿ ಗೆಲ್ಲಿಲ್ಲ, ನನಗೆ ಅದೇ ಖುಷಿ. ನನ್ನ ಸುಸಿಗೆ ನಾನು ಗೆದ್ದಿಲ್ಲಲ್ಲ, ಅದೇ ಖುಷಿ.
ಆದರ್ಶ ಅತ್ತಿ ಸೊಸ್ತ್ಯಾರ ಬಿಡು. ನಿಮ್ಮ ಇಬ್ರದಾಗ ಒಬ್ರು ಗೆದ್ದು ಮನೆಗೆ ಪ್ರೈಸ್ ತೊಗೊಂಡೋಗೋಣ ಅನ್ನೋದಿಲ್ಲ. ಮಿಕ್ಸಿ ತೊಗೊಂಡು ಏನು ಹಾಕೋಬೇಕಿ ರುಬ್ತಿದ್ಲನ ನಿನ್ನ ಮನ್ಯಾಗ ಇಟ್ಟಿರ್ತಿದ್ಲಲ್ಲ. ಅದಂತೂ ಇಲ್ಲ. ನೀವು ಗೆದ್ದಿದ್ರು ನನಗೆ ಇಷ್ಟು ಬೇಜಾರಾಕಿದ್ದಿಲ್ಲ, ಭಾರಿ ಖುಷಿ ಆಕಿತ್ತು. ಬಿಡಾಡಿ ಗೆದ್ದು ಬಿಟ್ಲಲ್ಲ ಎಲ್ಲ ನನ್ನ ಗಂಟಂದು ಆ ಗೌಡಂದು ಮೇನ್. ಈ ಕೆದಳಲಿಕ್ಕೆ ಬೋಡ್ಗುಂಡಿ ರೇಣಿ, ಈ ರೇಣಿನೇ ಏನೋ ಕುತ್ಲ ಮಾಡಿ ಗೆಲ್ಸಾಳ. ನನ್ನ ಮೇಲೆ ನಿನ್ನ ಮೇಲೆ ಒಂಚೂರು ಅಷ್ಟಕ್ಕಷ್ಟೇ ಅಲ್ಲ ಆಕಿಗೆ. ಅದ್ರಾಗೂ ನನ್ನ ಮೇಲೆ ಅಷ್ಟಕ್ಕಷ್ಟೇ. ನನ್ನ ಮೇಲಿನ ಸಿಟ್ಟು ಏಕಿನ ಬೇಕಂತ ಗೆಲ್ಸ್ಯಾರ ಅಂತ ನನಗೆ ಅನುಮಾನ. ಅದೇ ನನಗೆ ಗೊತ್ತಪ್ಪ, ನನಗೆ ಗೊತ್ತು ಅವ್ರದ್ದೇ ಕೆಲಸ ಇದು. ಇಲ್ಲಾಂದ್ರೆ ಅವಕ್ಕಿಂತ ಚೆಂದಾಗಿ ನಾವು ಹಾಡೇವಿ, ನಾವು ಗೆಲ್ಬೇಕಿತ್ತು. ಈಕಿ ಗೆಲ್ತಾಳನ ಆಕಿ ಮಕ ನೋಡ್ಕೋ ಕನ್ನಡ ಹೆಂಗೈತೆ ಅಂತೇಳಿ ಸಂದಾರ ಬೆಲ್ಲ ತೆಂಗಳ ಅಂತೇಳಿ ಹಾಡಿಬಿಟ್ರೆ ದೊಡ್ಡ ಆಗದನ. ಏನದು ಗಗನದ ಸೂರ್ಯ ಅಣಿ ಮೇಲೆ, ಅದು ಏನದು ಮನಿ ಮ್ಯಾಗ ನೀ ನನ್ನ ಸೂರ್ಯ ಅಣಿ ಮ್ಯಾಲೆ ಅಂತೇಳಿ ಎಲ್ಲ ನನ್ನ ಗಂಡಿಗೆ ಆಡಿದ್ದದು. ಆದರೆ ನಿನ್ನ ಗಂಡಿಗೆ ಈ ವಯಸ್ಸಿನಾಗಿದ್ದು ಬೇಕಿತ್ತ? ಬೇಡಾಗಿತ್ತವ. ಆದರೆ ಏನು ಮಾಡ್ತಿ ಹೇಳು. ಗಂಟು ಬೀಳ್ಸ್ಕೊಂಡ್ಬಿಟ್ಟಾನಲ್ಲ. ಅಲ್ಲ ನೀನು ನನ್ನ ಗಂಡಿಗೆ ಹೇಳ್ತಿ, ಗಂಡು ಮಕ್ಳಿಗೆ ಯಾವಾಗಿದ್ರು ಚಪ್ಲಾನೆ. 35 ದಾಟ್ತು ಅಂದರೆ ಅವಕ್ಕೊಂಥರ ನಾಯಿ ಬುದ್ಧಿ ಬರ್ತೈತಿ. ಹೌದಾ? ಅಲ್ಲ ಎಲ್ಲರಿಗೂ ಅಂತ ನಾನಲ್ಲ, ಕೆಲವೊಬ್ಬರಿಗೆ. ಈಗ 3 ಬಿಟ್ಟು ಹೆಂಗ್ಸು ಇದು ನನ್ನ ಗಂಡನ ಜೊತೆಗೆ. ಅಲ್ಲ ಆಕಿಗೂ ಅವನಿಗೆ ವಯಸ್ಸು ಎಷ್ಟು ಅಂತಾನೆ. ಹೌದಿಲ್ಲ? ಮಗಳು ವಯಸ್ಸಪ್ಪ. ಅವ್ರು ಬಿಡು ಹೋಗಲಿ, ಹರದರ್ಶಿಕ್ರೇನು ವಯಸ್ಸದರ್ಶಿಕ್ರೇನು. ಈ ಬೆಂಡ್ಲಿಗೆ ಗೊತ್ತಾಗೋದು ಬೇಡ. ನಾನು ಹಿಂಗೆ ವಯಸ್ಸಾದ ಗಂಡು ಮಗನ ಜೊತೆಗೆ ನಾನು ಸೇರ್ಬಾರ್ದು ಅನ್ನೋದು ತೋವಲ್ ಚಾಟಪ್ಪ. ಕೇಳಿದರೆ ಅಸಹ್ಯ ಆಕತಿ. ಇದೊಂದು ಎಂಥ ಜಾತಿ ಏನವ, ಇದೊಂದು ನಮ್ಮ ಊರಾಗದು ಏನಂತ ಬಂದು ಸಾರ್ತಾತ ಏನಂತಾಗ. ಅದಕ್ಕೆ ಗಂಡನ ಮನೆಗಿಂದಾನು ಓಡಿಸಿರೋದು. ಈಗ ಗಂಡನ ಅರ್ಧ ಆಸ್ತಿ ಬರಾಕತ್ತೈತೆ, ಆರಾಮಾಗಿ ಅದೊಂದು ಮಗನ ಕರ್ಕೊಂಡು ಇರ್ತಾಳಂತೆ. ಅದೇ ಮಗ ಹುಟ್ಟಿದ್ರೆ ಒಂದು ಮಾತು, ಮಗಳು ಹುಡ್ತಂದ್ರೆ ಇಕ್ಕಿದಾರಿನೇ ಹಿಡಿತೈತೆ ಅಷ್ಟೇ. ಅಯ್ಯೋ ಇನ್ನೊಂದು ಸುದ್ದಿ, ನಿನ್ನ ಗಂಡ ಆಸ್ತಿ ಕೊಡ್ತೀನಿ ಅಂತಾರಂತೆ, ಒಂದು ಪ್ಲಾಟ್ ಕೊಡ್ತಾನಂತೆ. ಈ ಜಾಗ ಹೋಗಕ್ಕೆ HP ಗಿದಾಗ್ಯಾವಲ್ಲ, ಅದು ಬಂದಮೇಲೆ ಏನೋ ಒಂದು ಪ್ಲಾಟ್ ಕೊಡ್ತೀನಿ ಅಂದಾನಂತೆ. ಗೊತ್ತಾನ? ಮೊನ್ನೆ ಸುದ್ದಿ ಗೊತ್ತಾಯ್ತು ನನಗೆ. ಹೆಂಗೆ ಗೊತ್ತಾಯ್ತು, ಎಲ್ಲಿಂದ ಗೊತ್ತಾಯ್ತು ಅಂತ ಕೇಳಬೇಡ, ಅದೆಲ್ಲ ಹೇಳಂಗಾಗಲ್ಲ, ಅವೆಲ್ಲ ಭಾರಿ ಟಾಪ್ ಸೀಕ್ರೆಟ್. ಆದರೆ ಕೊಡ್ತೀನಿ ಅದೇ ಮಾತ್ರ ಕರೆ ಅಂತೆ. ಅಲ್ಲ ಮತ್ತು ನಾ ಹೇಳಿದೆ ಅಂತ ಜಗಳ ಮಾಡಬೇಡವ ನಿನ್ನ ಗಂಡನ ಜೋಡಿ. ಅಲ್ಲ ಜಗಳ ಬೇಕಾದ್ರೆ ಮಾಡ್ಕೊ, ನನ್ನ ಹೆಸರು ಎಲ್ಲೂ ತರಬೇಡ, ಬರೀ ಕೇಳ ಸಾಕು. ನೀನು ನಿನ್ನ ಗಂಡನೇ ಒಪ್ಕೊಂತ ನೋಡ್ಬೇಕಾರೆ. ಅಯ್ಯೋ ದೇವ್ರೆ, ಯಾವಾಗಂದ್ರ? ಹೌದಾ? ಕರೆನಾ ಇದು ಅಂತ ಕೇಳ್ತೀಯಲ್ಲ, ಅಂದಿದ್ದು ಕರೆನೇ. ಹೋಗು. ಅಲ್ಲ ಬಿಡಾಡಿಗೆ ನಾವು ಯಾಕೆ ಸೈನ್ ಮಾಡಿ ಕೊಡೋಣ? ಅದೇ ನನ್ನ ಗಂಡಂದು ಒಬ್ಬ ಉಂದಾನು. ನನ್ನ ಮಗಂದು ಒಂದು ವೇಳೆ ನಡೀತೈತೆ ಬಿಡ್ತೈತೆ ನನಗದು ಗೊತ್ತಿಲ್ಲ. ಯಾಕಂದ್ರೆ ಸ್ವಂತವಾಗಿ ನನ್ನ ಗಂಡ ತೊಗೊಂಡಿದ್ದು ಹೊಲಕ್ಕೆ. ಆದ್ರೆ ಧರ್ಮಪತ್ನಿ ಅಂತೇಳಿ ನಂದು ನಡಿಲಾರ್ದಂಗೆ ಇರ್ತೈತನ. ಆ ಬೆಂಡ್ಲಿಗೆ ನಾನು ಸೈ ಮಾಡಕ್ಕೆ ಒಪ್ಕೊಂತೇನಂತ ಮಾಡಿಯನ? ಸಾಧ್ಯನೇ ಇಲ್ಲ. ರೇಣು ಬಂದ್ಲು. ಬರ್ಬೇಕು ಟ್ಯಾಂಕರ್ ರೇಣಕ್ಕ ಅವರು. ಟ್ಯಾಂಕರು? ಅದೇನ ಮೈಕ್ ಹಿಡ್ಕೊಂಡು ಮಾಡಿದಲ್ಲ. ನಿನಗೆ ಇಂಗ್ಲೀಷೇ ಬರಂಗಿಲ್ಲ ನೋಡಿ ಚಂದ್ರವ. ಟ್ಯಾಂಕರ್ ಅಲ್ಲದು, ಆ್ಯಂಕರು. ಗೊತ್ತನ? ಹೌದು. ಅದೇ ಆ್ಯಂಕರ್ ಪಂಕರ ಅಂದಿಲ್ಲ, ಇದನ್ನ ಮಾಡಿದ್ದಕ್ಕೆ ಏನು ಪಗಾರ ಕೊಟ್ರಾ? ಹ್ಞೂನಪ್ಪ, 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. 5,000? ಹಾಡಲಿಲ್ಲ ಮಾಡಲಿಲ್ಲ ಹಂಗೆ 5,000 ರೂಪಾಯಿ ಗೆದ್ಕೊಂಡು ಹೊಂಟಿ ಬಿಡು. ಅಲ್ಲ ಬಾಯಿಲ್ರಿಣವ, ನನಗೊಂದು ಮಾತು ಹೇಳ್ಬೇಕು, ನೀನು ಸುಳ್ಳು ಹೇಳ್ಬಾರ್ದು. ಇಲ್ಲವಾ, ನಾನು ಯಾಕೆ ಸುಳ್ಳು ಹೇಳಿ ಹೇಳು. ಅಲ್ಲ ಆಕೆ ಬಿಡಾಡಿನ ಬೇಕು ಅಂತ ಏನಾರ ಗೆಲ್ಸಿದ್ದ? ಇವ್ ನಾಗನಗೌಡ ಪಾಟೀಲ್? ಇಲ್ಲ ಆಕೆ ಕರೆನ ಚಲೋನೇ ಹಾಡಿದ್ಲು. ಅದಕ್ಕೆ ಯಾರು ಬೇಕಂತ ಗೆಲ್ಸಿದ್ದಲ್ಲಪ್ಪ. ಈ ಬಿಡಾಡಿ ಎಲ್ಲಾರು ಬಿಟ್ಟು ಕೊಡ್ತಾಳನ? ಹೋಗ್ಲಿ ಬಿಡು, ಈಗಿನ ಕೇಳೋದು ನಮ್ಮದೇ ವೇಸ್ಟ್ ಟೈಮ್. ಹೌದನ? ಆಗಲಿ ಬಿಡು. ಸರಿ, ನಾ ಬರ್ತೇನೆ, ಹೊತ್ತಾತ. ಅಯ್ಯಯ್ಯ ಶಿಟ್ನ್ಯಾಗ ಸರೋಜಿ ಹಾಲಿನ ಕ್ಯಾನ ಬಿಟ್ಟು ಹೊಂಟಿಯಲ್ಲ. ಅಯ್ಯೋ ಕೊಡವ. ರೇಣವ, ನಮ್ಮ ಸರೋಜಿಗೆ ಹುಚ್ಚ ಹಿಡ್ದತ್ಲೆ. ಅಲ್ಲ ಆಕಿ ಚಲೋ ಹಾಡಿದ್ಲು ಪಾಪ, ಅದಕ್ಕೆ ಗೆಲ್ಸಾರ ಬಿಡು ಆಕಿನ. ಅದಕ್ಕೆ ಅಯ್ಯೋ ಬೇಕಂತ ಗೆಲ್ಸಾರ. ಇದು ರೇಣವನ ಏನೋ ಮಸ್ಲತ್ ಮಾಡ್ಯಾಳ, ನನ್ನ ಕಂಡ್ರೆ ಆಗಲ್ಲಲ್ಲ, ಈಕಿನೇ ಹೇಳಿ ಬೇಕಂತ ಮಾಡಿದ್ದಿದ್ದು ಅಂತೇಳಿ ಇಷ್ಟೊತ್ತನ ನಿನ್ನ ಹೆಸರು ಹೇಳಕತ್ತಿದ್ಲು. ಹೇಳ್ತಾ ಬಿಡಿ ಈಕಿ ಬಿಡಾಡಿ ನನ್ನ ಹೆಸರು. ಮಕ್ಕ ನೋಡಿಕಿದ್ ಹೆಂಗೈತಿ, ಕಮ್ಮಗೆ ಹಾಡೋದು ಗೊತ್ತಿಲ್ಲ, ಹಾಡ್ದಾರಕ್ಕಿಂತ ಮಾತು. ಹೋಗ್ಲಿ ಬಿಡ. ಹೌದು ರೇಣವ, ನೀ ಹಾಲು ತೊಗೊಳೋದು ಬಿಟ್ಟು ಏನಕ್ಕಿ ಕಡೆ? ಈ ಬೆಂಡ್ಲಿ ಕಡೆ ಹಾಲು ತೊಗೊಳೋದು ಬಿಟ್ಟು 15-20 ದಿನ ಆತು. ನನಗೆ ಗೊತ್ತಾನ. ಏನು ಎಷ್ಟು ಚಾಕ್ ಹಾಕಿದ್ರು ಚಾ ಬೆಳಗಾಗೋದಿಲ್ಲ, ಕರುಗ ಹೆಂಟಿದ್ದಂಗೆ ಇರ್ತೈತಿ. ನಿಕ್ಕಿ ನೀರವ. ಅದ್ರ ಬದಲಿ ಆ ಶುಭಮ್ ಹಾಲು, ಆರೋಗ್ಯ ಹಾಲು ತೊಗೊಂಡ್ರೆ ಕಂಡಬಿಟ್ಟು ಈಡಕ್ಕವು. ಅದಕ್ಕೆ ಆಕಿ ಕೊಡೋದು ರೊಕ್ಕನ, ಇವ್ರಿಗೆ ಕೊಡೋದು ರೊಕ್ಕನ ಬ್ಯಾಡ್ತಿಗೆ ತಗಂತೇಳಿ ನಾನೇ ಕ್ಯಾನ್ಸಲ್ ಮಾಡಿ ಕಟ್ ತೊಗೊಳಕತ್ತೀನವ. ನಾನು ಈ ವಾರದ್ದು ಈಗ 5-6 ದಿನ ರೊಕ್ಕ ಕೊಟ್ಟು ಏನು ಇವತ್ತು ಕೊಟ್ಟೇನೆ. ಈಗ ಹೇಳ್ಬಿಡ್ತೇನೆವ ಯವ್ವ, ಆತಾಗ ನನಗೂ ಆಗಲ್ಲ. ಏನವ ನಿಕ್ಕಿ ನೀರು ಹಾಲು ಕೊಡ್ತತಿದ್ರು ಮಾರ್ಮಣ್ಣ ಗಡಗ್ಲಿ, ಅದೆಂತ ಹಾಲನ್ನ ಉಳಿಸ್ಕೋಬೇಕಂತತಿ. ಹಿಂಗೆ ಮಾಡೇ ಮೊನ್ನೆ ನಮ್ಮನೆ ಎಲ್ಲ ನೋಟು ಇಲ್ಲಿ ತಿಂದು ಹೋಗಿದ್ದು. ಏನು ನಾನು ಹಾಲು ಬೇಡ ಅಂತ ಹೇಳ್ತೇನವ, ನಾಳೆಯಿಂದ ಆತಾಗ ತಲೆ ಕೆಟ್ಟು ಹೋಗ್ಯತ್ತ. ಮೊದ್ಲು ಬೇಡ ಅಂತ ಹೇಳು ಹಾಲನ್ನ. ಯಾರ ಏನ ಇದ್ರ ಬಗ್ಗೆ ನಾವು ಸ್ವಲ್ಪ ತೀರ್ಮಾನ ತಗೋಬೇಕು. ನಾವು ಹಿಂಗೆ ಬಿಟ್ರೆ ಹೊಂದಲ್ಲ ಇದು. ನನಗೂ ಅದೇ ಅರ್ಥ ಆಗಲ್ತಣ. ಇವ್ರು ಕೇಳಿದ್ರು ನನಗೇನೋ ಗೊತ್ತಿಲ್ಲ ಅಂದೆ ಬಿಡ. ಆದರೆ ಯಾರು ಬರ್ದಿರ್ಬೋದು, ಯಾಕೆ, ಏನು, ಒಟ್ಟು ಏನೋ ಹದಗೆಡ್ಸ್ಬೇಕಂತೇಳಿ ನಿಂತಾರ. ಸೊಳ್ಳೆ ಮಕ್ಕಳು ಇಂಥರ ಕೂಡ ನೋಡಿ ಜಗತ್ತಿನ ತುಂಬ ಯಾಕೆ ಅಂತಾರೋ ಕೊಡ್ತಾರ. ನಾವು ಅದ ಜಗತ್ನಾಗ ಇಲ್ಲನ, ಒಳ್ಳೆಯವ್ರ ಅದಾರ. ಇಂಥವು ಎಲ್ಲರ ಒಂದು ಮೂಳುಗಳು ಆ ತಿಪ್ಪ್ಯಾಗ ಎಲ್ಲರ ಒಂದು ಕಡೆ ಹುಟ್ಟಿರ್ತಾವಲ್ಲ, ನಾಯಿ ಕುಡಿ ಹಂಗೆ ಎಲ್ಲರ ಒಂದು ಬದಲು ಹುಟ್ಟಿರ್ತಾರೆ. ಏನು ಮಾಡ್ತೀರಿ ಹೇಳ್ರಿ, ಸಾಕಾಗಿ ಹೋಗ್ಬಿಟ್ಟತ್ತಾಗ.
ನಿನ್ನ ಗಂಡಗ ಏನಾರ ಅನುಮಾನ ಐತೆ ಅಂತನವ ಮತ್ತೆ? ಇಲ್ಲವಾ, ಹಂಗೆ ಯಾವ ಅನುಮಾನನೂ ಇಲ್ಲ. ಬಾಯ್ ಬಿಟ್ಟು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತಂದೆ. ಅವರೇ ಅಂದ್ರೆ ಇರ್ಲಿ ಬಿಡು, ಯಾರ ಬೇಕಂತ ಮಾಡಿರ್ಬೇಕು, ಒಂದು ಒಳ್ಳೆ ಸಂಬಂಧ ಕೆಡಿಸ್ಬೇಕಂತೇಳಿ. ನಾ ಏನು ತಲೆ ಕೆಡಿಸ್ಕೊಂಡಿಲ್ಲ, ನೀನು ಏನು ತಲೆ ಕೆಡಿಸ್ಕೊಬೇಡ. ಆದರೆ ಹಿಂಗೆ ಬಂತು ಅಂತ ಹೇಳ್ಬೇಕಾದ್ ನನ್ನ ಕರ್ತವ್ಯ, ಅದ್ರ ಸಂಬಂಧ ಹೇಳೇನಷ್ಟೇ. ಫ್ರಮ್ ಅಡ್ರೆಸ್ ಇಲ್ಲ, ಟು ಅಡ್ರೆಸ್ ಬರ್ದು ಇಷ್ಟು ಬರ್ದಾರ, ಕಳ್ಸ್ಯಾರ, ನೀ ಏನು ತಲೆ ಕೆಡಿಸ್ಕೊಬೇಡ, ಪ್ರಿಂಟ್ ಹೊಡೆದಾರ, ಅಕ್ಷರ ಬರ್ದಿಲ್ಲ ಅಂದ್ರು. ಅವ ತಲೆ ಕೆಡಿಸ್ಕೊಂಡಿರಕ್ಕಿಲ್ಲ, ಅವರೂ ಸುಮ್ಮನೆ ಇರ್ತಾಳನ, ಎಷ್ಟು ಒದರಿಡಿರ್ತಾರೆ, ಏನೇನು ಮಾತಾಡಿರ್ತಾರೆ, ಅದು ದೇವ್ರಿಚ್ಚವ. ಮಗ ಬುದ್ಧಿ ಹೇಳಿರ್ತಾರೆ, ಮಾವ ಅವರು ತಿಳುವಳಿಕಿದ್ದವ್ರೆ ಅದಾರ. ಈಗ ಎಲ್ಲ ಮುಗಿದು ಮಾತಾಡಿನ ಫೋನ್ ಹಚ್ಚಿರಿ ಅಂತ ಹೇಳೇನಿ, ಇನ್ನೂ ಬಂದಿಲ್ಲ, ಬಂತಂದ್ರೆ ಮಾತಾಡ್ತೇನೆ. ಏನೋ ಒಟ್ಟು ಎಲ್ಲಿಗೆ ಹೋಗಿ ಹತ್ಕೊಂತೈತೆ ಏನೋ ಇದೆ, ಸಾಕಾಗಿ ಹೋಗೈತೆ ನನಗಂತೂ. ಹೊತ್ತಾಗಿ ಇವನ್ನೆಲ್ಲ ಕೇಳಿ ನನಗೆ ಯಾರದ ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಲೆಟ್ರ್ ಬರ್ದಾರಂತ ಗೊತ್ತಾಗಬೇಕು. ಅವ್ರನ್ನ ಮಾತ್ರ ನಾ ಸುಮ್ಮ ಬಿಡೋದೇ ಇಲ್ಲ. ಈಗ ಆತ ಅದ್ರ ಬಗ್ಗೆ ಟೆನ್ಷನ್ ತೊಗೊಂಡು ಬಿ ಪಿ ರೈಸ್ ಮಾಡ್ಕೊಬೇಡವಾ, ಎದ್ದೇಳು, ಮಗ ಕೆಲಸ ಕಡೆ ಲಕ್ಷ್ಯ ಕೊಡು.